ಬೆಂಗಳೂರಿನ ಚಿಕ್ಕಪೇಟೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಶಾಪಿಂಗ್ ಅಂತ ಹೇಳಿ ನಾವು ಅನ್ಕೊಂಡ್ರೆ ಹೋಗೋದೇ ಚಿಕ್ಕಪೇಟೆಗೆ, ಎಲ್ಲ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ. ಆದ್ರೆ ಚಿಕ್ಕಪೇಟೆಗೆ ಹೋಗೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಚಿಕ್ಕಪೇಟೆ ಡೇಂಜರ್ ಡೇಂಜರ್. ಬೆಂಗಳೂರಿನ ಶಾಪಿಂಗ್ ಹಬ್ ಚಿಕ್ಕಪೇಟೆ ತುಂಬಾನೇ ಡೇಂಜರ್. ಚಿಕ್ಕಪೇಟೆಯ ಮುಖ್ಯ ರಸ್ತೆಯಲ್ಲಿ ಓಡಾಟ ಮಾಡಿದ್ರೆ ಸಾವು ಬರಬಹುದು. ಜೀವ ಭಯದಲ್ಲಿ ಓಡಾಟವನ್ನ ಮಾಡ್ತಿದ್ದಾರೆ ಜನರು ಮತ್ತೆ ವ್ಯಾಪಾರಸ್ಥರು. ಜೀವ ಕೈಯಲ್ಲಿ ಹಿಡ್ಕೊಂಡಂತಾರಲ್ಲ ಹಂಗೇನೆ. ಚಿಕ್ಕಪೇಟೆ ಮುಖ್ಯ ರಸ್ತೆಯಲ್ಲಿ ಲೈಟ್ ಕಂಬಗಳಿದ್ದಾವಲ್ಲ ಅವುಗಳೇ ಮರಣ ಶಾಸನವಾಗಬಹುದು. ಲೈಟ್ ಕಂಬಗಳಲ್ಲಿ ಜನರಿಗೆ ಕರೆಂಟ್ ಹೊಡೆದ ಅನುಭವ ಆಗ್ತಾ ಇದೆ. ಮೊನ್ನೆ ಒಬ್ರು ಸತ್ತೇ ಹೋಗಿದ್ದಾರೆ. ಯಾರೋ ಒಬ್ರು ತಳ್ಳೋ ಗಾಡಿ ತಳ್ಕೊಂಡು ಬರ್ತಾ ಇದ್ರು. ಆಗ ಆ ಲೈಟ್ ಕಂಬದಲ್ಲಿ ಕರೆಂಟ್ ಪಾಸ್ ಆಗ್ತಾ ಇತ್ತು, ಅರ್ಥ ಆಗ್ತಾ ಇತ್ತು ಅನ್ಸುತ್ತೆ. ಅದು ಟಚ್ ಆಗಿದೆ, ಟಚ್ ಆಗಿ ಅಲ್ಲೇ ಡೆತ್ ಆದ್ರು. ಈ ರೀತಿಯ ಲೈಟ್ ಕಂಬಗಳು ಹತ್ತಾರಿದಾವೆ. ಹಂಗಾಗಿ ನೀವು ಸ್ವಲ್ಪ ಹುಷಾರಾಗಿರಿ ಲೈಟ್ ಕಂಬ ಟಚ್ ಮಾಡೋ ಮುನ್ನ, ಚಿಕ್ಕಪೇಟೆಯಲ್ಲಿ ಓಡಾಡೋ ಮುನ್ನ. ಕತ್ತಲೆ ಗ್ಯಾರಂಟಿ ಕೊಡ್ತಾ ಸರ್ಕಾರ ಅಂತ ಲೈಟ್ ಇಲ್ಲ, ಮತ್ತೊಂದ್ ಕಡೆ ಕಂಬ ಮುಟ್ಟಿದ್ರೆ ಶಾಕ್ ಆಗುತ್ತೆ. ಕಾರ್ಮಿಕ ಡೆತ್ ಆಗಿದ್ದಾನೆ. ಏನ್ ಹೇಳ್ತಾರೆ ಸರ್ಕಾರಕ್ಕಂತ? ಕಳೆದ ವಾರ ಸಂಜೆ ಇಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಸತ್ತೋದ. ಕಾರಣ ಏನಂದ್ರೆ ಕರೆಂಟ್ ಶಾಕ್ ಆಗಿ ಸತ್ತೋದ. ಇವತ್ತಿನ ದಿವಸ ಆವತ್ತಿಂದ ಇವತ್ತವರೆಗೂ ಕೂಡ ಕರೆಂಟ್ ತೆಗೆದಿದ್ದಾರೆ. ಆದ್ರೆ ಪ್ರತಿನಿತ್ಯ ಇವತ್ತಿನ ದಿವಸ ನರಕಯಾತನೆ ಆಗಿದೆ. ಜನಪಿಡ ಪ್ರದೇಶ ಇದು, ವ್ಯಾಪಾರಿ ಕ್ಷೇತ್ರ. ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಇವ್ರು ಗ್ಯಾರಂಟಿ ಅಂತಾರೆ. ಈಗ ಜೀವಕ್ಕೆ ಗ್ಯಾರಂಟಿ ಇಲ್ದಂಗಾಗಿದೆ. ಪ್ರತಿಯೊಬ್ಬರು ಬಂದ್ರು ಕೂಡ ಭಯದ ವಾತಾವರಣದಲ್ಲಿ ಇಲ್ಲಿ ಜೀವಿಸಬೇಕು, ಆತರ ಆಗಿದೆ ಸರ್. ಸಾಕಷ್ಟು ಜನ ಬರ್ತಾರೆ, ಶಾಪಿಂಗ್ ಅಂತ ಬರ್ತಾರೆ. ಲೈಟ್ ಕಂಬ ಮುಟ್ಟಿದ್ರೆ ಡೆತ್ ಆಗಿ ಸಾವಾಗುತ್ತೆ ಅಂದ್ರೆ ಹೇಗೆ ಸರ್ ಅಂತ? ಖಂಡಿತ ಅದೇ ಸಮಸ್ಯೆ ಆಗಿದೆ. ಈಗ ನೋಡಿ, ಇಲ್ಲಿ ಆ ಕಡೆಯಿಂದ ಈ ಕಡೆಗೆ ರೋಡ್ ಬರಬೇಕಾದ್ರೆ ಅವರು ಕಂಬದ ಪಕ್ಕದಲ್ಲಿ ಜಾಗ ಬಿಟ್ಟಿದ್ದಾರೆ. ಕಂಬದ ಪಕ್ಕದಲ್ಲಿ ಜಾಗ ಬಿಟ್ಟಿದ್ದಾರೆ ಯಾವ ತರ ಅಂದ್ರೆ ಸ್ಕೂಟರ್ಗಳು, ತಳ್ಳೋ ಗಾಡಿಗಳು ಎಲ್ಲರೂ ಕೂಡ ಅದ್ರ ಸಂದಿಲ್ಲೇ ಬರ್ತಾರೆ. ಇವತ್ತಿನ ದಿವಸ ನೀರು ಕೂಡ ಹರಿದಾಡೋದ್ರಿಂದ ಇವತ್ತಿನ ದಿವಸ ಕರೆಂಟ್ ಹೊಡೆದಿದೆ, ಸತ್ತೋಗಿದ್ದಾರೆ. ಆದ್ರೆ ಯಾರು ಇದಕ್ಕೆ ಗ್ಯಾರಂಟಿ ಕೊಡ್ತಾರೆ? ಇವರು ಬರೀ ಗ್ಯಾರಂಟಿ ಅಂತಾರೆ. ಗ್ಯಾರಂಟಿ ಬಿಟ್ಟು ಮೂಲಭೂತ ಸೌಕರ್ಯಗಳು ಏನು ಬೇಕು ಇವತ್ತು ಜನರಿಗೆ ಅದನ್ನು ಕೊಡ್ತಾ ಇಲ್ಲ. ಚಿಕ್ಕಪೇಟೆಯಲ್ಲಂತೂ ಇವತ್ತಿನ ದಿವಸ ಹೈಯೆಸ್ಟ್ ಟ್ಯಾಕ್ಸ್ ಬರುವಂತ ಜಾಗ. ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ. ಕೇಳಿದ್ರೆ ಬೆಸ್ಕಾಂ ಅಂತಾರೆ, ಬೆಸ್ಕಾಂ ಇಂದ ಬಿಬಿಎಂಪಿ ಅಂತಾರೆ, ಬಿಬಿಎಂಪಿ ಇಂದ ಕಾಂಟ್ರಾಕ್ಟ್ ಅಂತಾರೆ. ಈ ತರ ಮಾಡಿದ್ರೆ ಇವತ್ತಿನ ದಿವಸ ಜನ ಇಲ್ಲಿ ವ್ಯಾಪಾರ ಮಾಡೋದಾದ್ರೂ ಯಾಕೆ, ಹೊರಗಡೆಯಿಂದ ಬರೋ ಜನಕ್ಕೆ ಯಾರ ರಕ್ಷಣೆ ಕೊಡೋದು ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ. ಅಮ್ಮ ಹೇಳಿ, ಏನ್ ಹೇಳ್ತೀರಂತ? ಈ ತರ ಸಾವಾಗ್ತಿದೆ, ಶಾಕ್ ಆಗ್ತಿದೆ, ಒಂದ್ ಕಡೆ ಮೂಲ ಸೌಕರ್ಯ ಇಲ್ಲ. ತುಂಬಾ ಕಷ್ಟ ಇದೆ ಇಲ್ಲಿ ಬರೋದು ಹೋಗೋದು. ಕೆಲಸ ಮಾಡಕ್ ನಾವ್ ಇಲ್ಲಿ ಬರೋದು ಬೆಳಗ್ಗೆನಾಗ. ಸಾಯಂಕಾಲ ಡೆತ್ ಆಯ್ತು ಅಂದ್ರೆ ಎಂತವ್ರಿಗೂ ಬರಕ ಭಯ ಆಯ್ತದೆ ಇಲ್ಲಿ. ಸರ್, ಇಲ್ಲಿ ಚಿಕ್ಕಪೇಟೆನಲ್ಲಿ ಲೈಟಿಂಗ್ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಹೊರಭಾಗದಿಂದ ದಿನಕ್ಕೆ ಲಕ್ಷಾಂತರ. ಬೆಂಗಳೂರಿನ ಚಿಕ್ಕಪೇಟೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಶಾಪಿಂಗ್ ಅಂತ ಹೇಳಿ ನಾವು ಅನ್ಕೊಂಡ್ರೆ ಹೋಗೋದೇ ಚಿಕ್ಕಪೇಟೆಗೆ, ಎಲ್ಲ ಕಡಿಮೆಗೆ ಸಿಗುತ್ತೆ ಅಂತ ಹೇಳಿ. ಆದ್ರೆ ಚಿಕ್ಕಪೇಟೆಗೆ ಹೋಗೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಚಿಕ್ಕಪೇಟೆ ಡೇಂಜರ್ ಡೇಂಜರ್. ಬೆಂಗಳೂರಿನ ಶಾಪಿಂಗ್ ಹಬ್ ಚಿಕ್ಕಪೇಟೆ ತುಂಬಾನೇ ಡೇಂಜರ್. ಚಿಕ್ಕಪೇಟೆಯ ಮುಖ್ಯ ರಸ್ತೆಯಲ್ಲಿ ಓಡಾಟ ಮಾಡಿದ್ರೆ ಸಾವು ಬರಬಹುದು. ಜೀವ ಭಯದಲ್ಲಿ ಓಡಾಟವನ್ನ ಮಾಡ್ತಿದ್ದಾರೆ ಜನರು ಮತ್ತೆ ವ್ಯಾಪಾರಸ್ಥರು. ಜೀವ ಕೈಯಲ್ಲಿ ಹಿಡ್ಕೊಂಡಂತಾರಲ್ಲ ಹಂಗೇನೆ. ಚಿಕ್ಕಪೇಟೆ ಮುಖ್ಯ ರಸ್ತೆಯಲ್ಲಿ ಲೈಟ್ ಕಂಬಗಳಿದ್ದಾವಲ್ಲ ಅವುಗಳೇ ಮರಣ ಶಾಸನವಾಗಬಹುದು. ಲೈಟ್ ಕಂಬಗಳಲ್ಲಿ ಜನರಿಗೆ ಕರೆಂಟ್ ಹೊಡೆದ ಅನುಭವ ಆಗ್ತಾ ಇದೆ. ಮೊನ್ನೆ ಒಬ್ರು ಸತ್ತೇ ಹೋಗಿದ್ದಾರೆ. ಯಾರೋ ಒಬ್ರು ತಳ್ಳೋ ಗಾಡಿ ತಳ್ಕೊಂಡು ಬರ್ತಾ ಇದ್ರು. ಆಗ ಆ ಲೈಟ್ ಕಂಬದಲ್ಲಿ ಕರೆಂಟ್ ಪಾಸ್ ಆಗ್ತಾ ಇತ್ತು, ಅರ್ಥ ಆಗ್ತಾ ಇತ್ತು ಅನ್ಸುತ್ತೆ. ಅದು ಟಚ್ ಆಗಿದೆ, ಟಚ್ ಆಗಿ ಅಲ್ಲೇ ಡೆತ್ ಆದ್ರು. ಈ ರೀತಿಯ ಲೈಟ್ ಕಂಬಗಳು ಹತ್ತಾರಿದಾವೆ. ಹಂಗಾಗಿ ನೀವು ಸ್ವಲ್ಪ ಹುಷಾರಾಗಿರಿ ಲೈಟ್ ಕಂಬ ಟಚ್ ಮಾಡೋ ಮುನ್ನ, ಚಿಕ್ಕಪೇಟೆಯಲ್ಲಿ ಓಡಾಡೋ ಮುನ್ನ. ಕತ್ತಲೆ ಗ್ಯಾರಂಟಿ ಕೊಡ್ತಾ ಸರ್ಕಾರ ಅಂತ ಲೈಟ್ ಇಲ್ಲ, ಮತ್ತೊಂದ್ ಕಡೆ ಕಂಬ ಮುಟ್ಟಿದ್ರೆ ಶಾಕ್ ಆಗುತ್ತೆ. ಕಾರ್ಮಿಕ ಡೆತ್ ಆಗಿದ್ದಾನೆ. ಏನ್ ಹೇಳ್ತಾರೆ ಸರ್ಕಾರಕ್ಕಂತ? ಕಳೆದ ವಾರ ಸಂಜೆ ಇಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಸತ್ತೋದ. ಕಾರಣ ಏನಂದ್ರೆ ಕರೆಂಟ್ ಶಾಕ್ ಆಗಿ ಸತ್ತೋದ. ಇವತ್ತಿನ ದಿವಸ ಆವತ್ತಿಂದ ಇವತ್ತವರೆಗೂ ಕೂಡ ಕರೆಂಟ್ ತೆಗೆದಿದ್ದಾರೆ. ಆದ್ರೆ ಪ್ರತಿನಿತ್ಯ ಇವತ್ತಿನ ದಿವಸ ನರಕಯಾತನೆ ಆಗಿದೆ. ಜನಪಿಡ ಪ್ರದೇಶ ಇದು, ವ್ಯಾಪಾರಿ ಕ್ಷೇತ್ರ. ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಇವ್ರು ಗ್ಯಾರಂಟಿ ಅಂತಾರೆ. ಈಗ ಜೀವಕ್ಕೆ ಗ್ಯಾರಂಟಿ ಇಲ್ದಂಗಾಗಿದೆ. ಪ್ರತಿಯೊಬ್ಬರು ಬಂದ್ರು ಕೂಡ ಭಯದ ವಾತಾವರಣದಲ್ಲಿ ಇಲ್ಲಿ ಜೀವಿಸಬೇಕು, ಆತರ ಆಗಿದೆ ಸರ್. ಸಾಕಷ್ಟು ಜನ ಬರ್ತಾರೆ, ಶಾಪಿಂಗ್ ಅಂತ ಬರ್ತಾರೆ. ಲೈಟ್ ಕಂಬ ಮುಟ್ಟಿದ್ರೆ ಡೆತ್ ಆಗಿ ಸಾವಾಗುತ್ತೆ ಅಂದ್ರೆ ಹೇಗೆ ಸರ್ ಅಂತ? ಖಂಡಿತ ಅದೇ ಸಮಸ್ಯೆ ಆಗಿದೆ. ಈಗ ನೋಡಿ, ಇಲ್ಲಿ ಆ ಕಡೆಯಿಂದ ಈ ಕಡೆಗೆ ರೋಡ್ ಬರಬೇಕಾದ್ರೆ ಅವರು ಕಂಬದ ಪಕ್ಕದಲ್ಲಿ ಜಾಗ ಬಿಟ್ಟಿದ್ದಾರೆ. ಕಂಬದ ಪಕ್ಕದಲ್ಲಿ ಜಾಗ ಬಿಟ್ಟಿದ್ದಾರೆ ಯಾವ ತರ ಅಂದ್ರೆ ಸ್ಕೂಟರ್ಗಳು, ತಳ್ಳೋ ಗಾಡಿಗಳು ಎಲ್ಲರೂ ಕೂಡ ಅದ್ರ ಸಂದಿಲ್ಲೇ ಬರ್ತಾರೆ. ಇವತ್ತಿನ ದಿವಸ ನೀರು ಕೂಡ ಹರಿದಾಡೋದ್ರಿಂದ ಇವತ್ತಿನ ದಿವಸ ಕರೆಂಟ್ ಹೊಡೆದಿದೆ,
ಸತ್ತೋಗಿದ್ದಾರೆ. ಆದ್ರೆ ಯಾರು ಇದಕ್ಕೆ ಗ್ಯಾರಂಟಿ ಕೊಡ್ತಾರೆ? ಇವರು ಬರೀ ಗ್ಯಾರಂಟಿ ಅಂತಾರೆ. ಗ್ಯಾರಂಟಿ ಬಿಟ್ಟು ಮೂಲಭೂತ ಸೌಕರ್ಯಗಳು ಏನು ಬೇಕು ಇವತ್ತು ಜನರಿಗೆ ಅದನ್ನು ಕೊಡ್ತಾ ಇಲ್ಲ. ಚಿಕ್ಕಪೇಟೆಯಲ್ಲಂತೂ ಇವತ್ತಿನ ದಿವಸ ಹೈಯೆಸ್ಟ್ ಟ್ಯಾಕ್ಸ್ ಬರುವಂತ ಜಾಗ, ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ. ಕೇಳಿದ್ರೆ ಬೆಸ್ಕಾಂ ಅಂತಾರೆ, ಬೆಸ್ಕಾಂ ಇಂದ ಬಿಬಿಎಂಪಿ ಅಂತಾರೆ, ಬಿಬಿಎಂಪಿ ಇಂದ ಕಾಂಟ್ರಾಕ್ಟ್ ಅಂತಾರೆ. ಈ ತರ ಮಾಡಿದ್ರೆ ಇವತ್ತಿನ ದಿವಸ ಜನ ಇಲ್ಲಿ ವ್ಯಾಪಾರ ಮಾಡೋದಾದ್ರೂ ಯಾಕೆ, ಹೊರಗಡೆಯಿಂದ ಬರೋ ಜನಕ್ಕೆ ಯಾರ ರಕ್ಷಣೆ ಕೊಡೋದು ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ. ಅಮ್ಮ ಹೇಳಿ, ಏನ್ ಹೇಳ್ತೀರಿ ಅಂತ? ಈ ತರ ಸಾವಾಗ್ತಿದೆ, ಶಾಕ್ ಆಗ್ತಿದೆ, ಒಂದ್ ಕಡೆ ಮೂಲ ಸೌಕರ್ಯ ಇಲ್ಲ, ತುಂಬಾ ಕಷ್ಟ ಇದೆ ಇಲ್ಲಿ ಬರೋದು ಹೋಗೋದು. ಕೆಲಸ ಮಾಡಕ್ ನಾವ್ ಇಲ್ಲಿ ಬರೋದು ಬೆಳಗ್ಗೆನಾಗ, ಸಾಯಂಕಾಲ ಡೆತ್ ಆಯ್ತು ಅಂದ್ರೆ ಎಂತವ್ರಿಗೂ ಬರಕ ಭಯ ಆಯ್ತದೆ ಇಲ್ಲಿ. ಸರ್, ಇಲ್ಲಿ ಚಿಕ್ಕಪೇಟೆನಲ್ಲಿ ಲೈಟಿಂಗ್ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಹೊರಭಾಗದಿಂದ ದಿನಕ್ಕೆ ಲಕ್ಷಾಂತರ. ಬೆಂಗಳೂರಿನ ಚಿಕ್ಕಪೇಟೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಶಾಪಿಂಗ್ ಅಂತ ಹೇಳಿ ನಾವ್ ಅಂದ್ಕೊಂಡ್ರೆ ಹೋಗೋದೇ ಚಿಕ್ಕಪೇಟೆಗೆ, ಎಲ್ಲ ಕಡಿಮೆಗೆ ಸಿಗತ್ತೆ ಅಂತ ಹೇಳಿ. ಆದ್ರೆ ಚಿಕ್ಕಪೇಟೆಗೆ ಹೋಗೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಚಿಕ್ಕಪೇಟೆ ಡೇಂಜರ್. ಬೆಂಗಳೂರಿನ ಶಾಪಿಂಗ್ ಹಬ್ ಚಿಕ್ಕಪೇಟೆ ತುಂಬಾನೇ ಡೇಂಜರ್. ಚಿಕ್ಕಪೇಟೆಯ ಮುಖ್ಯ ರಸ್ತೆಯಲ್ಲಿ ಓಡಾಟ ಮಾಡಿದ್ರೆ ಸಾವು ಬರಬಹುದು. ಜೀವ ಭಯದಲ್ಲಿ ಓಡಾಟವನ್ನ ಮಾಡ್ತಿದ್ದಾರೆ ಜನರು ಮತ್ತೆ ವ್ಯಾಪಾರಸ್ಥರು. ಜೀವ ಕೈಯಲ್ಲಿ ಹಿಡ್ಕೊಂಡಂತಾರಲ್ಲ ಹಂಗೇನೆ. ಚಿಕ್ಕಪೇಟೆ ಮುಖ್ಯ ರಸ್ತೆಯಲ್ಲಿ ಲೈಟ್ ಕಂಬಗಳಿದ್ದಾವಲ್ಲ, ಅವುಗಳೇ ಮರಣ ಶಾಸನವಾಗಬಹುದು. ಲೈಟ್ ಕಂಬಗಳಲ್ಲಿ ಜನರಿಗೆ ಕರೆಂಟ್ ಹೊಡೆದ ಅನುಭವ ಆಗ್ತಾ ಇದೆ. ಮೊನ್ನೆ ಒಬ್ರು ಸತ್ತೇ ಹೋಗಿದ್ದಾರೆ. ಯಾರೋ ಒಬ್ರು ತಳ್ಳೋ ಗಾಡಿ ತಳ್ಕೊಂಡು ಬರ್ತಾ ಇದ್ರು. ಆಗ ಆ ಲೈಟ್ ಕಂಬದಲ್ಲಿ ಕರೆಂಟ್ ಪಾಸ್ ಆಗ್ತಾ ಇತ್ತು, ಅರ್ಥ ಆಗ್ತಾ ಇತ್ತು ಅನ್ಸುತ್ತೆ. ಅದು ಟಚ್ ಆಗಿ ಅಲ್ಲೇ ಡೆತ್ ಆದ್ರು ಅವ್ರು. ಈ ರೀತಿಯ ಲೈಟ್ ಕಂಬಗಳು ಹತ್ತಾರಿದಾವೆ. ಹಂಗಾಗಿ ನೀವು ಸ್ವಲ್ಪ ಹುಷಾರಾಗಿರಿ ಲೈಟ್ ಕಂಬ ಟಚ್ ಮಾಡೋ ಮುನ್ನ, ಚಿಕ್ಕಪೇಟೆಯಲ್ಲಿ ಓಡಾಡೋ ಮುನ್ನ. ಕತ್ತಲೆ ಗ್ಯಾರಂಟಿ ಕೊಡ್ತಾ ಸರ್ಕಾರ ಅಂತ, ಲೈಟ್ ಇಲ್ಲ, ಮತ್ತೊಂದ್ ಕಡೆ ಕಂಬ ಮುಟ್ಟಿದ್ರೆ ಶಾಕ್ ಆಗುತ್ತೆ, ಕಾರ್ಮಿಕ ಡೆತ್ ಆಗಿದ್ದಾನೆ. ಏನ್ ಹೇಳ್ತೀರಿ ಸರ್ಕಾರಕ್ಕೆ ಅಂತ? ಕಳೆದ ವಾರ ಸಂಜೆ ಇಲ್ಲಿ ಒಬ್ಬ ಕೂಲಿ ಕಾರ್ಮಿಕ ಸತ್ತೋದ. ಕಾರಣ ಏನಂದ್ರೆ ಕರೆಂಟ್ ಶಾಕ್ ಆಗಿ ಸತ್ತೋದ. ಇವತ್ತಿನ ದಿವಸ ಆವತ್ತಿಂದ ಇವತ್ತವರೆಗೂ ಕೂಡ ಕರೆಂಟ್ ತೆಗೆದಿದ್ದಾರೆ. ಆದ್ರೆ ಪ್ರತಿನಿತ್ಯ ಇವತ್ತಿನ ದಿವಸ ನರಕಯಾತನೆ ಆಗಿದೆ. ಜನಪಿಡ ಪ್ರದೇಶ ಇದು, ವ್ಯಾಪಾರಿ ಕ್ಷೇತ್ರ. ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಇವರು ಗ್ಯಾರಂಟಿ ಅಂತಾರೆ. ಈಗ ಜೀವಕ್ಕೆ ಗ್ಯಾರಂಟಿ ಇಲ್ದಂಗಾಗಿದೆ. ಪ್ರತಿಯೊಬ್ಬರು ಬಂದ್ರು ಕೂಡ ಭಯದ ವಾತಾವರಣದಲ್ಲಿ ಇಲ್ಲಿ ಜೀವಿಸಬೇಕು, ಆ ತರ ಆಗಿದೆ. ಸರ್, ಸಾಕಷ್ಟು ಜನ ಬರ್ತಾರೆ, ಶಾಪಿಂಗ್ ಅಂತ ಬರ್ತಾರೆ, ಲೈಟ್ ಕಂಬ ಮುಟ್ಟಿದ್ರೆ ಡೆತ್ ಆಗಿ ಸಾವಾಗುತ್ತೆ ಅಂದ್ರೆ ಹೇಗೆ ಸರ್ ಅಂತ? ಖಂಡಿತ ಅದೇ ಸಮಸ್ಯೆ ಆಗಿದೆ. ಈಗ ನೋಡಿ, ಇಲ್ಲಿ ಆ ಕಡೆಯಿಂದ ಈ ಕಡೆಗೆ ರೋಡ್ ಬರಬೇಕಾದ್ರೆ ಅವರು ಕಂಬದ ಪಕ್ಕದಲ್ಲಿ ಜಾಗ ಬಿಟ್ಟಿದ್ದಾರೆ. ಯಾವ ತರ ಅಂದ್ರೆ ಸ್ಕೂಟರ್ಗಳು, ತಳ್ಳೋ ಗಾಡಿಗಳು ಎಲ್ಲರೂ ಕೂಡ ಅದ್ರ ಸಂದಿಲ್ಲೇ ಬರ್ತಾರೆ. ಇವತ್ತಿನ ದಿವಸ ನೀರು ಕೂಡ ಹರಿದಾಡೋದ್ರಿಂದ ಇವತ್ತಿನ ದಿವಸ ಕರೆಂಟ್ ಹೊಡೆದಿದೆ, ಸತ್ತೋಗಿದ್ದಾರೆ. ಆದ್ರೆ ಯಾರು ಇದಕ್ಕೆ ಗ್ಯಾರಂಟಿ ಕೊಡ್ತಾರೆ? ಇವರು ಬರೀ ಗ್ಯಾರಂಟಿ ಅಂತಾರೆ. ಗ್ಯಾರಂಟಿ ಬಿಟ್ಟು ಮೂಲಭೂತ ಸೌಕರ್ಯಗಳು ಏನು ಬೇಕು ಇವತ್ತು ಜನರಿಗೆ ಅದನ್ನು ಕೊಡ್ತಾ ಇಲ್ಲ. ಚಿಕ್ಕಪೇಟೆಯಲ್ಲಂತೂ ಇವತ್ತಿನ ದಿವಸ ಹೈಯೆಸ್ಟ್ ಟ್ಯಾಕ್ಸ್ ಬರುವಂತ ಜಾಗ, ಆದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ. ಕೇಳಿದ್ರೆ ಬೆಸ್ಕಾಂ ಅಂತಾರೆ, ಬೆಸ್ಕಾಂ ಇಂದ ಬಿಬಿಎಂಪಿ ಅಂತಾರೆ, ಬಿಬಿಎಂಪಿ ಇಂದ ಕಾಂಟ್ರಾಕ್ಟ್ ಅಂತಾರೆ. ಈ ತರ ಮಾಡಿದ್ರೆ ಇವತ್ತಿನ ದಿವಸ ಜನ ಇಲ್ಲಿ ವ್ಯಾಪಾರ ಮಾಡೋದಾದ್ರೂ ಯಾಕೆ, ಹೊರಗಡೆಯಿಂದ ಬರೋ ಜನಕ್ಕೆ ಯಾರ ರಕ್ಷಣೆ ಕೊಡೋದು ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ. ಅಮ್ಮ ಹೇಳಿ, ಏನ್ ಹೇಳ್ತೀರಿ ಅಂತ? ಈ ತರ ಸಾವಾಗ್ತಿದೆ, ಶಾಕ್ ಆಗ್ತಿದೆ, ಒಂದ್ ಕಡೆ ಮೂಲ ಸೌಕರ್ಯ ಇಲ್ಲ, ತುಂಬಾ ಕಷ್ಟ ಇದೆ ಇಲ್ಲಿ ಬರೋದು ಹೋಗೋದು. ಕೆಲಸ ಮಾಡಕ್ ನಾವ್ ಇಲ್ಲಿ ಬರೋದು ಬೆಳಗ್ಗೆನಾಗ, ಸಾಯಂಕಾಲ ಡೆತ್ ಆಯ್ತು ಅಂದ್ರೆ ಎಂತವ್ರಿಗೂ ಬರಕ ಭಯ ಆಯ್ತದೆ ಇಲ್ಲಿ. ಸರ್, ಇಲ್ಲಿ ಚಿಕ್ಕಪೇಟೆನಲ್ಲಿ ಲೈಟಿಂಗ್ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಹೊರಭಾಗದಿಂದ ದಿನಕ್ಕೆ ಲಕ್ಷಾಂತರ